ಎಸ್, ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಸ್ಟೋರಿ ಇದು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ತನಿಖೆಯನ್ನ ಈಗ ಚುರುಕುಗೊಳಿಸಲಾಗಿದೆ. ಮಾರ್ಚ್ 1 ಕಳೆದ ಶುಕ್ರವಾರ ನಡೆದಂತಹ ಬ್ಲಾಸ್ಟ್ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಕೆಫೆ ಸುತ್ತಮುತ್ತ ಇರುವಂತಹ ಮಸೀದಿಗಳಲ್ಲಿ ಈಗ ಖಾಕಿ ಶೋಧ ಮಾಡ್ತಾ ಇದೆ. ಯಾಕಂದ್ರೆ ಬ್ಲಾಸ್ಟ್ ಬಳಿಕ ಆರೋಪಿ ನಮಾಜ್ಗೆ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹಾಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಪೊಲೀಸರದ್ದು. ಶುಕ್ರವಾರ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಪೊಲೀಸರಿಗೆ ಈ ಶಂಕೆ ಇದೆ. ಸಿಸಿಟಿವಿಯನ್ನ ಆಧರಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಶುಕ್ರವಾರ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಹಾಗಾಗಿ ಈ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಹಾಗಾಗಿ ಮಸೀದಿಯ ಸುತ್ತಮುತ್ತಲೂ ಸಹ ಶೋಧ, ಸಿಸಿಟಿವಿಯನ್ನ ಆಧರಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಸಿಸಿಟಿವಿ ಆಧರಿಸಿ ಪ್ರೊಫೆಷನಲ್ ಉಗ್ರ ಎಂದು ಸಿಸಿಬಿ ಅಂದಾಜು ಮಾಡಿದೆ. ಟವರ್ ಡಂಪ್ನಲ್ಲೂ ಸಹ ಪೊಲೀಸರಿಗೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ಐಇಡಿ ಬಳಸಿ ಬಾಂಬ್ ಸ್ಫೋಟಿಸಿರುವಂತಹ ಶಂಕಿತ ಉಗ್ರ. ಎಫ್ಎಸ್ಎಲ್ ವರದಿ ಬಳಿಕ ಸ್ಫೋಟಕ್ಕೆ ಬಳಸಿರುವಂತಹ ವಸ್ತುಗಳ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಜಿಲೆಟಿನ್ ಬಳಕೆ ಆಗಿದೆಯಾ, ಗಂಧಕ ಬಳಸಿದ್ದಾನಾ ಅನ್ನೋದು ವರದಿ ಬಳಿಕ ಪತ್ತೆಯಾಗುತ್ತೆ. ಸ್ಫೋಟಕಕ್ಕೆ ಆತ ಏನು ಬಳಸ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವರದಿ ಎಫ್ಎಸ್ಎಲ್ ನೀಡುತ್ತೆ. ಆ ನಂತರದಲ್ಲಿ ಆತ ಯಾವ ರೀತಿಯಾಗಿ ಬಾಂಬ್ ತಯಾರಿಸಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ. ಸದ್ಯಕ್ಕೆ ನಡೆದಿದ್ದು ಘಟನೆ ಶುಕ್ರವಾರ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದಾಗಿ ಆತ ಹಾಗಾದ್ರೆ ಮಸೀದಿ ಹತ್ರ ಏನಾದ್ರೂ ಸುತ್ತಮುತ್ತ ಓಡಾಡಿದಾನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಲ್ಲೂ ಸಹ ಶೋಧವನ್ನ ಮುಂದುವರೆಸಿದ್ದಾರೆ. ಸಿಸಿಟಿವಿಗಳನ್ನ ಆಧರಿಸಿ ತನಿಖೆ ಕೈಗೊಳ್ಳುವುದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಎಸ್, ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ ಸಿಸಿಟಿವಿಯ ದೃಶ್ಯಾವಳಿಗಳನ್ನ. ಆತ ಕೆಫೆಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತಾನೆ? 11:34ಕ್ಕೆ ಆತ ಎಂಟ್ರಿ ಕೊಡ್ತಾನೆ. ಟೋಪಿ ಹಾಕಿದಾನೆ, ಕೈಯಲ್ಲಿ ಗ್ಲೌಸ್ ಇದೆ, ಒಂದು ದೊಡ್ಡ ಬ್ಯಾಗ್ ಇದೆ, ಮೊಬೈಲಲ್ಲಿ ಮಾತನಾಡ್ತಾ ಇರುವಂತೆ ಬರ್ತಾನೆ, ಕೆಳಗೆ ತಲೆ ತಗ್ಗಿಸ್ಕೊಂಡೇ ಬರ್ತಾನೆ. ನಂತರ ಇದ್ದದ್ದು ಕೇವಲ 9 ನಿಮಿಷ. ಆ 9 ನಿಮಿಷದಲ್ಲಿ ಆತ ಮಾಡಿದ್ದು ಈ ಕುಕೃತ್ಯ. ತನಿಖೆಯನ್ನ ಈಗ ಚುರುಕುಗೊಳಿಸಲಾಗಿದೆ. ಕೆಫೆ ಸುತ್ತಮುತ್ತ ಇರುವಂತಹ ಮಸೀದಿಗಳಲ್ಲಿ ಖಾಕಿ ಶೋಧ ಮುಂದುವರೆದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಈ ಶಂಕಿತ ಏನಿದ್ದಾನೆ, ಆತ ಪ್ರೊಫೆಷನಲ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಆತ ಹೇಗೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ದ ಅನ್ನೋದನ್ನ ನೋಡ್ತಾ ಹೋದ್ರೆ ಸದ್ಯಕ್ಕೆ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಆತ ಸೆರೆ ಸಿಕ್ಕೋದು ಅಷ್ಟು ಕಷ್ಟ ಆಗ್ತಾ ಇದೆಯಾ? ಯಾವ್ಯಾವ ಆಂಗಲ್ ಅಲ್ಲಿ ಈಗ ತನಿಖೆಯನ್ನ ತ್ವರಿತಗತಿಯಲ್ಲಿ ಮಾಡಲಾಗ್ತಾ ಇದೆ? ಖಂಡಿತ ಪ್ರತಿಮಾ, ಬೆಂಗಳೂರಿನ ರಾಮೇಶ್ವರ್ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ತಂಡ ಒಂದು ಕಡೆ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. HAL ಅಲ್ಲಿ ದಾಖಲಾಗಿದ್ದಂತ ಕೇಸನ್ನ ಸಿಸಿಬಿಗೆ ಕಮಿಷನರ್ ಟ್ರಾನ್ಸ್ಫರ್ ಮಾಡ್ತಾರೆ. ತನಿಖೆಯನ್ನ ಚುರುಕುಗೊಳಿಸಿರ್ತಕ್ಕಂಥ DCP ಮತ್ತೆ ಅಧಿಕಾರಿಗಳ ತಂಡ ಮೊದಲು ಶಂಕೆ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು ಶುಕ್ರವಾರ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಮಾರ್ಚ್ 1ನೇ ತಾರೀಕು ಶುಕ್ರವಾರ ಆಗಿರುತ್ತೆ. ಹೀಗಾಗಿ ಬಾಂಬ್ ಬ್ಲಾಸ್ಟ್ ಆದ ಬಳಿಕ ಆತ ಎಲ್ಲಾದ್ರೂ ಪಕ್ಕದಲ್ಲಿರ್ತಕ್ಕಂಥ ಮಸೀದಿಗೆ ಏನಾದ್ರೂ ಸಹ ನಮಾಜ್ ಮಾಡೋದಕ್ಕೆ ಹೋಗಿರ್ಬೋದು ಅನ್ನೋ ಶಂಕೆ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ 1 ಗಂಟೆ ಸುಮಾರಿಗೆ ಎಲ್ಲಾ ಕಡೆನೂ ಸಹ ಮಸೀದಿಗಳಲ್ಲಿ ನಮಾಜ್ ಮಾಡೋದಕ್ಕೆ ತೆರಳ್ತಾರೆ. ಹೀಗಾಗಿ ಆ ನಮಾಜ್ಗೆ ಏನಾದ್ರೂ ತೆಳೆದಿದ್ದಾನ ಅಂತ ಹೇಳಿ ತಿಳಿದು ಬಂದಿರೋ ಶಂಕೆ ವ್ಯಕ್ತಪಡಿಸಿರ್ತಕ್ಕಂಥ ಪೊಲೀಸರು ಹೀಗಾಗಿ ಆ ಕೆಫೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಏನ್ ಮಸೀದಿಗಳಿಗೆ ಹೋಗಿ ಅಲ್ಲಿ ಕೂಡ ತಪಾಸಣೆ ನಡೆಸ್ತಾ ಇದ್ದಾರೆ, ಶೋಧ ನಡೆಸ್ತಾ ಇದ್ದಾರೆ. ಮತ್ತೆ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು, ಮಸೀದಿಗಳಲ್ಲಿ ಅಳವಡಿಸಿರ್ತಕ್ಕಂಥ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು, ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಸಿಟಿವಿ ಒಂದ್ ಕಡೆ ಪರಿಶೀಲನೆ, ಟವರ್ ಡಂಪ್ ಮಾಡ್ತಾ ಇದ್ದಾರೆ. ಅವರ ಹೋಗಿ ಖುದ್ದು ಪೊಲೀಸರು ಹೋಗಿ ಗ್ರೌಂಡ್ ವರ್ಕ್ ಮಾಡಿ ಅಲ್ಲಿ ಎಲ್ಲರನ್ನ ಸಹ ಅಕ್ಕಪಕ್ಕದವರನ್ನ, ಮಸೀದಿ ಅಕ್ಕಪಕ್ಕದವರನ್ನ ಎಲ್ಲರನ್ನ ಸಹ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆ ಸಿಸಿಟಿವಿಯಲ್ಲಿ ಆತ ಸಿಕ್ಕಿರ್ತಕ್ಕಂಥ ಆತನ ಚಹರೆ ಏನಿದೆ, ಆ ಚಹರೆಯಲ್ಲಿ ಆತ ವೆಲ್ ಎಜುಕೇಟೆಡ್ ಟ್ರೈನ್ ಟೆರರಿಸ್ಟ್ ಅಂತ ಹೇಳಿ ಈಗ ಆ ತಂಡ ತನಿಖಾ ತಂಡ ದೃಢಪಡಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಈತ ವೆಲ್ ಎಜುಕೇಟೆಡ್, ವೆಲ್ ಟ್ರೈನ್ಡ್ ಟೆರರಿಸ್ಟ್. ಆತ ಟೋಪಿ ಹಾಕೊಂಡ್ ಬರ್ತಾನೆ, ಗ್ಲೌಸ್ ಇರುತ್ತೆ ಕೈನಲ್ಲಿ. ಮತ್ತೆ ಮುಖ್ಯವಾಗಿ ಏನಂದ್ರೆ ರಾಮೇಶ್ವರ್ ಕೆಫೆಯಲ್ಲಿ ಇಡ್ಲಿ ತಿನ್ನೋದಕ್ಕೆ ಹೋಗಿ ಕ್ಯಾಶ್ ಅನ್ನ ಕೊಡ್ತಾನೆ. ಆತ ಎಂಟ್ರಿ ಆಗೋ ಸಂದರ್ಭದಲ್ಲಿ ಫೋನ್ ನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಮಾತಾಡಿದ ನಂತರ ಕ್ಯಾಶಿಯರ್ ಮುಂದೆನೆ ಸಹ ಆ ಮೊಬೈಲ್ ಅನ್ನ ಇಡ್ತಾನೆ. ಆ ಮೊಬೈಲ್ ಇಟ್ಟಾಗ ಯಾರದೇ ಆಗ್ಲಿ ಮೊಬೈಲ್ ಅನ್ನ ಯೂಸ್ ಮಾಡಿದ ಸಂದರ್ಭದಲ್ಲಿ ಆ ಮೊಬೈಲ್ ಡಿಸ್ಪ್ಲೇ ಕಾಣ್ಬೇಕು. ಅಲ್ಲಿ ಕ್ಯಾಶಿಯರ್ಗೆ ಯಾವುದೇ ರೀತಿ ಮೊಬೈಲ್ ನಲ್ಲಿ ಡಿಸ್ಪ್ಲೇ ಕೂಡ ಕಂಡಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿಸಿಟಿವಿಯನ್ನ ಎಲ್ಲಾ ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮಸೀದಿಗಳನ್ನ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು, ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ನಡುವೆ ಐಇಡಿಯನ್ನ ಬಳಸಿ ಸ್ಫೋಟ
ನಡೆಸಿರೋ ಹಿನ್ನೆಲೆಯಲ್ಲಿ ಐಡಿಗೆ ಯೂಸ್ ಮಾಡಿರ್ತಕ್ಕಂಥ ಸ್ಫೋಟಕ್ಕೆ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಯಾವ್ದು ಅನ್ನೋದ್ರ ಬಗ್ಗೆನೂ ಸಹ ಆ ತಂಡ FSL ಗೆ ಕಳಿಸಿ ಅದನ್ನ ಸಹ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಗಂಧಕ ಯೂಸ್ ಮಾಡಿದಾರ, ಜಿಲೆಟಿನ್ ಯೂಸ್ ಮಾಡಿದಾರ, ಏನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಮತ್ತೆ ಕೆಮಿಕಲ್ ಏನಿದೆ, ಆ ಕೆಮಿಕಲ್ ಯಾವ ರೀತಿ ಬ್ಲಾಸ್ಟ್ ಆಗೋದಕ್ಕೆ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ FSL ವರದಿ ಬಂದ ಬಳಿಕ ದೃಢ ಆಗುತ್ತೆ. ಹೀಗಾಗಿ ಎಲ್ಲಾ ಆಂಗಲ್ ನಲ್ಲೂ ಸಹ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಹೊರ ರಾಜ್ಯಗಳಿಗೂ ಸಹ ತೆರಳಿದ್ದಾರೆ ಪೊಲೀಸರು. ಎಲ್ಲಾ ಕಡೆನೂ ಸಹ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಬೇಗನೆ ಆದಷ್ಟು ಬೇಗ ಆತ ವಶಕ್ಕೆ ಸಿಗಲಿ ಅಂತನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಆಶೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.